ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ನಾವು ತುಂಬಾ ಚೆನ್ನಾಗಿದ್ದೀವಿ. ನೀವು ಚೆನ್ನಾಗಿದ್ದೀರಾ? ಇಟ್ಸ್ ಮೀ ಪ್ರಿಯಾ ತನ್ನೋ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ನಾನು ಬ್ಲಾಗ್ ಮಾಡಿ ತುಂಬ ದಿನ ಆಗಿತ್ತಲ್ವ, ಸೊ ಮತ್ತೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬ್ಲಾಗು. ಏನಂದರೆ ಶಿವರಾತ್ರಿ ಹಬ್ಬ ಇದೆಯಲ್ವ, ಸೊ ಹಾಗಾಗಿ ನಾನು ಮನೆ ಕ್ಲೀನಿಂಗ್ ಮಾಡ್ಕೊತಾ ಇದ್ದೀನಿ. ಅಂದರೆ ಕಿಚನ್ ಎಲ್ಲ ಕ್ಲೀನ್ ಮಾಡ್ಕೋಬೇಕು ಅಲ್ವಾ, ನಾವು ಪಾತ್ರೆ ತೊಳಿಬೇಕು, ಅಂದರೆ ಮೇಲೆ ಎತ್ತಿಟ್ಟಿರೋವೆಲ್ಲನೂ ಕ್ಲೀನ್ ಮಾಡ್ಕೋಬೇಕು. ನಾನು ಮತ್ತೆ ಅವೆಲ್ಲ ಜೋಡಿಸ್ಕೋಬೇಕು, ಡೀಪ್ ಕ್ಲೀನಿಂಗ್ ಮಾಡ್ತಾಯಿದ್ದೀನಿ. ಫಸ್ಟ್ ಮಾಡಿದ್ದಿದ್ದು ನಾನು ದೀಪಾವಳಿ ಹಬ್ಬಕ್ಕೆ ಈ ಬ್ಲಾಗ್ ಮಾಡಿದ್ದೆ. ಸೊ ಈಗ ಶಿವರಾತ್ರಿ ಹಬ್ಬ ಅಂದರೆ ನಮಗೆ ಅದೇ ಹಬ್ಬನೇ ಇಂಪಾರ್ಟೆಂಟು. ಸೊ ಹಾಗಾಗಿ ನಾವು ಈ ಹಬ್ಬಕ್ಕೆ ನಾನೆಲ್ಲನೂ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಓಕೆನಾ? ನಿಮಗೂ ನನ್ನ ಕೆಲಸಗಳು ಎಲ್ಲಿವರೆಗೂ ಬಂದಿದೆ ಏನು ಅಂತ ಈಗ ನಿಮಗೆ ಬ್ಲಾಗ್ ಮಾಡಿ ತೋರಿಸ್ತೀನಿ. ಓಕೆನಾ ಫ್ರೆಂಡ್ಸ್? ಬನ್ನಿ ತೋರಿಸ್ತೀನಿ. ಇವೆಲ್ಲ ನಾವು ಡೈಲಿ ಯೂಸ್ ಮಾಡ್ತಿರಲ್ವ ಪಾತ್ರೆ, ಅವು ಇವು ಎಲ್ಲನೂ ಇವು ತೊಳೆದಾಕಿದ್ದೀನಿ. ತೊಳೆದ್ಬಿಟ್ಟು ಎಲ್ಲ ಕ್ಲೀನಾಗಿ ನೀರೆಲ್ಲ ಹೋಗಿದೆ, ಅದಕ್ಕೆ ಚಾಪೆ ಮೇಲೆ ಹಾಕಿದ್ದೀನಿ. ನೋಡಿ ಇಲ್ಲೆಲ್ಲ ಇವೆಲ್ಲ ಕ್ಲೀನ್ ಮಾಡ್ಕೋಬೇಕು. ಈಗ ಎತ್ಕೊತೀನಿ. ಇದು ನಾಳೆ ಗಾಡಿ ಬರುತ್ತೆ, ಅದಕ್ಕೆ ಹಾಕಬೇಕು. ನೋಡ್ರಿ, ಈಗ ಇವೆಲ್ಲನೂ ನಾನು ತೆಗೆದು ಕ್ಲೀನಾಗಿ ಅವೆಲ್ಲ ತೊಳಿಬೇಕು ನೀಟಾಗಿ. ನೋಡಿರಿ, ಇದೆಲ್ಲ ತೆಗಿತೀನಿ. ಈಗೆಲ್ಲ ನನಗೆ ಇವತ್ತು ಕಿಚನ್ನು ಡೀಪ್ ಕ್ಲೀನಿಂಗ್ ಮಾಡೋದೇ ಕೆಲಸ. ಇವನ್ನ ಹಬ್ಬ ಇನ್ನೇನು ಹತ್ರಕ್ಕೆ ಬಂತು ಅಲ್ವಾ, ಸೊ ಹಾಗಾಗಿ ಹಬ್ಬಕ್ಕೆಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ ಅಂದ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ನಾನು. ಅಷ್ಟೇ, ಇನ್ನೇನು ಮಾಡೋಕ್ಕಾಗುತ್ತೆ, ಕ್ಲೀನ್ ಮಾಡ್ಕೋಬೇಕಲ್ವ, ಇನ್ನೇನು ಮಾಡೋದು. ನೋಡಿರಿ, ಇಲ್ಲೆಲ್ಲ ಇತ್ತಲ್ಲ, ನೋಡಿರಿ ಇಲ್ಲೆಲ್ಲ ತೆಗೆದಾಕ್ಬಿಟ್ಟಿದ್ದೀನಿ. ಇನ್ನು ಇದು ಪಾತ್ರೆ ಮೇಲೆ ಇವಿದೆಯಲ್ವಾ, ಅವು ಆಚೆ ಕಡೆ ತೆಗೆದುಬಿಟ್ಟು ಆಚೆ ಕಡೆ ಹಾಕ್ಬಿಟ್ಟು ಕಸ ಪೊರ್ಕೆ ತಗೊಂಡು ಕಸ ಗುಡಿಸ್ಬೇಕಷ್ಟೇ. ನೋಡ್ರಿ, ಇವೆಲ್ಲ ಇದೆ. ಈಗ ಇವೆಲ್ಲ ಕ್ಲೀನ್ ಮಾಡೋದು ನನ್ನ ಕೆಲಸ ಇವತ್ತೆಲ್ಲ. ಎಷ್ಟು ಮಾಡ್ತೀನೋ ಏನೋ ಗೊತ್ತಿಲ್ಲ. ಮೊನ್ನೆ ದೀಪಾವಳಿ ಹಬ್ಬಕ್ಕಂದರೆ ನಮಗೆ ನಮ್ಮ ಅಕ್ಕ ಇದ್ದರು ಕ್ಲೀನ್ ಮಾಡಿಕೊಟ್ರು. ಇವತ್ತು ಯಾರೂ ಇಲ್ಲ, ನಾನು ಒಬ್ಬಳೇ ಮಾಡ್ಕೋಬೇಕು. ಎಷ್ಟಾದರೆ ಅಷ್ಟು ಮಾಡ್ಕೊತೀನಿ ಅಷ್ಟೇ. ನಾನು ಏನು ಮಾಡೋದು, ಸೋಫಾ ಮೇಲೆಲ್ಲ ತೆಗ್ದಾಕ್ಬಿಟ್ಟಿದ್ದೀನಿ ಬಟ್ಟೆ. ನೋಡಿ ಫ್ರೆಂಡ್ಸ್, ನಾಯಿ ಮರಿ ಬಂದಿರೋದು ಎಷ್ಟು ಕ್ಯೂಟಾಗಿದೆಯಲ್ವಾ. ನನ್ನ ಪಾತ್ರೆ ಉಜ್ಜೋಕ್ಕೆ ನಾರು ಎತ್ಕೊಂಡಿದ್ರೆ ಅದು ಎತ್ಕೊಂಬಂದ್ಬಿಟ್ಟು ಏನೋ ಮಾಡ್ತೈತೆ. ಏಯ್ ಅಯ್ಯೋ ಗಾಡ್ದೆ, ಅದು ಸೋಪ್ನಿಲ್ಲ ಹೊರನ್ನ ತಾಕ್ತಾರಾ? ಥು, ಗಲೀಜ್ ದನ. ನೋಡಿ, ಸೋಪ್ ತಿನ್ನಕ್ಕೆ ಬರ್ತೈತೆ. ಇದು ಏನೂ ಗೊತ್ತಾಗಲ್ಲ ಇವಕ್ಕೆ. ಅಯ್ಯ ಅಟ್ಲಂತ ಚೈ ಕುಡ್ದು. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ ಅಲ್ವಾ, ಮುದ್ದಾಗಿದ್ದಾವೆ ಪಪ್ಪೀಸು. ನನಗೆ ತುಂಬ ಇಷ್ಟ ಈ ಪಪ್ಪೀಸ್ ಅಂದರೆ. ನೋಡ್ರಿ, ಇದೆಯಲ್ವಾ ಬ್ಲ್ಯಾಕಲ್ಲ, ಈಗ ತೋರಿಸ್ತಾ ಇದ್ದೀನಲ್ವಾ, ಅದಂದರೆ ನನ್ನ ಹಿಂದೆ ಬಂದುಬಿಟ್ಟು ನನ್ನ ಹತ್ರ ಎಷ್ಟು ಆಟ ಆಡ್ಕೊಳ್ತದೋ ಅದು. ನಂಗೆ ತುಂಬ ಇಷ್ಟ. ಎಷ್ಟು ಕ್ಯೂಟಾಗಿದೆಯೋ ಪಪ್ಪೀಸ್ ಅಂತೂ. 7 ಪಪ್ಪೀಸ್ ಇತ್ತು. 7ನಲ್ಲಿ 3 ಇದೆ ಅಷ್ಟೇ. ನೆನ್ನೆ ಒಂದು ಸತ್ತೋಯ್ತು. ಇನ್ನು 3 ಪಪ್ಪೀಸ್ ಇದೆ ಅಷ್ಟೇ. ಇವಾಗ ಬಂದುಬಿಟ್ಟಿದೆ, ಕಾಂಪೌಂಡ್ ಒಳಗಡೆ ಬಂದುಬಿಟ್ಟು ನನಗೆ ಕಾಟ ಕೊಡೋಕ್ಕೆ ಬಂದಿದ್ದಾವೆ ಇವೆಲ್ಲ. ಏನು ಮಾಡೋಕ್ಕಾಗಲ್ಲ, ಅವಕ್ಕೂ ಏನೂ ಗೊತ್ತಾಗಲ್ಲ ಅಲ್ವಾ. ನಾವು ಹೊಡೆಯೋಕ್ಕೆ ಬೈಯೋಕ್ಕೆ, ಹೊಡೆದ್ರೂ ಗೊತ್ತಾಗಲ್ಲ, ಬೈದ್ರೂ ಗೊತ್ತಾಗಲ್ಲ. ನೋಡು, ಇದಾದರೆ ಕಂತ್ರಿ ನಾಯಿ ಮರಿ. ಅವನ್ನ ಎಳ್ಕೊಂಡು ಹೋಗುತ್ತೆ. ಅವನ್ನ ಕಚ್ಚಾಕೋದು, ಆಮೇಲೆ ಬಾಲ ಕಚ್ಚೋದು, ಕಿವಿ ಕಚ್ಚೋದು, ಈ ಥರ ಮಾಡುತ್ತೆ ಫ್ರೆಂಡ್ಸ್. ಇದು ಇಷ್ಟಂತೆ ಸುಡಿ ಗಾಡ್ದ. ನೋಡಿದ್ರ ಫ್ರೆಂಡ್ಸ್, ಎಷ್ಟು ಕಾಟ ಹಿಂಸೆ ಕೊಡ್ತಾ ಇರ್ತಾವೋ ನನಗೆ ಇವೆಲ್ಲ. ಅಯ್ಯ ನೋಡ್ರಿ, ಚೀಲ ಎಳ್ಕೊಂಡು ಹೋಗ್ಬೇಕಂತೆ ಇವಾಗ ಅವು. ಒಬ್ಬೊಬ್ಬೊಬ್ಬೊಬ್ಬ ಒಂದು ಹತ್ರ ಇರಲ್ಲ ಇವಂತೂ. ಇಷ್ಟು ಹಿಂಸೆ ಕೊಡುತ್ತೋ ಇವು. ಅಯ್ಯೋ 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 ಅಯ್ಯೋ. ನೋಡಲ್ಲಿ ಅದು ಜಗಳ ಆಡ್ತೈತೆ ನೋಡು, ಜಗಳ. ಓಡು, ನೀನು ಆಡೋಗು, ನೀನೋಗು. ನೋಡು ಇಷ್ಟು ಕ್ಯೂಟಾಗಿದೆಯಾ. ಆಗವೇ 3 ಪಪ್ಪೀಸು. ಅಲ್ಲೂ 2 ಇದೆಯಲ್ವಾ, ಇದೊಂದು 3 ಪಪ್ಪೀಸ್ ಅಷ್ಟೇ ಇರೋದು. 4 ಪಪ್ಪೀಸಲ್ಲಿ ಫಸ್ಟು 7 ಮತ್ತು 4 ಇತ್ತು, ಮತ್ತು 3 ಪಪ್ಪೀಸ್ ಇದ್ದಾವೆ ಅಷ್ಟೇ ಇವಾಗ. ಓಕೆನಾ ಫ್ರೆಂಡ್ಸ್? ಮತ್ತೆ ಸ್ಟಾರ್ಟ್ ಮಾಡ್ತೀನಿ ಬ್ಲಾಗ್. ಓಕೆನಾ ಫ್ರೆಂಡ್ಸ್? ಇಷ್ಟು ಪಾತ್ರೆ ಇದ್ದಾವೆ ಇನ್ನೂ. ಇವೆಲ್ಲ ಕೆಳಗಡೆ ಇಟ್ಕೊಂಡಿರೋದೆ. ಇನ್ನು ಮೇಲೆ ಇವು ಸ್ವಲ್ಪಲ್ಲಿ ತೆಗ್ದಿಲ್ಲ, ಕೆಳಗಡೆ ಸ್ವಲ್ಪಲ್ಲೇ ಇವೆಲ್ಲನೂ. ನೋಡ್ರಿ,
ಇಷ್ಟು ತೊಳೆದಾಕಿದ್ದೀನಿ ಆವಾಗಿಂದ. ಇದರಲ್ಲಿತ್ತಲ್ವ ಎಲ್ಲ ಸಾಮಾನು, ಅವೆಲ್ಲ ಇಲ್ಲೆಲ್ಲ ಇಟ್ಟಿದ್ದೀನಿ ನೋಡಿರಿ. ಖಾರದ ಪುಡಿ, ಒಣಮೆಣ್ಸಿನ ಪುಡಿ, ಮತ್ತು ಇದು ಧನಿಯಾ ಪುಡಿ, ಮತ್ತು ಚಕ್ಕೆ, ಲವಂಗ, ಮೆಣಸಿನ್ಕಾಯಿ ಇವೆಲ್ಲನೂ ತೆಗೆದಿಟ್ಟಿದ್ದೀನಿ ಈ ಥರ. ಮತ್ತು ಇವೆಲ್ಲ ಒರೆಸ್ಬಿಟ್ಟು ಬಟ್ಟೆ ತಗೊಂಡು ಮತ್ತು ಅದರಲ್ಲೆಲ್ಲ ಹಾಕಬೇಕು ನೋಡಿರಿ. ಇಷ್ಟು ಕೆಲಸ ಆಗಿದೆ ನೋಡಿರಿ. ಇಲ್ಲಿರೋ ಖಾಲಿ ಮಾಡಿದ್ದೀನಿ. ನನಗೇನಿಲ್ಲ ಇಲ್ಲಿ ಆಗೋದ್ರೆ ನನಗೆ ಮುಕ್ಕಾಲು ಭಾಗ ಆಗೋದಂಗೆ. ಇನ್ನು ಎಷ್ಟೊತ್ತೋ ಬೇಗ ಆಗೋಗುತ್ತೆ ಇವೆಲ್ಲನೂ. ಅಂದರೆ ಇದರಲ್ಲೇನು ತೆಗಿಯೋ ಅಷ್ಟೇನಿರೋದಿಲ್ವಲ್ಲ, ಎಲ್ಲ ಕೆಳಗಡೆ ಇರೋವೆಲ್ಲ ಎಲ್ಲ ಅದರಲ್ಲಿ ತೆಗೆದು ಅವು ತೊಳೆದು ಮತ್ತೆ ಇನ್ನೊಂದರಲ್ಲಿ ಹಾಕ್ಬಿಟ್ಟು ಈ ಥರ ಮಾಡಬೇಕಲ್ಲ, ಅದೇ ಕೆಲಸ ಜಾಸ್ತಿ ತಗೊಳ್ಳೋದು ನಮಗೆ. ಇನ್ನಿವೆಲ್ಲ ಬೇಗನೆ ಮುಗ್ದೋಗುತ್ತೆ, ಎಷ್ಟೊತ್ತು ತೊಳಿಬೇಕು. ಇಷ್ಟ ಆಗಿದೆ ಫ್ರೆಂಡ್ಸ್ ಆವಾಗಿಂದ. ನಂದು ಟೈಮ್ ಬಂದುಬಿಟ್ಟು ಇವಾಗ ನೋಡಿ 2:40 ಆಗಿದೆ ಟೈಮು. 2:40ಗೆ ಇಷ್ಟು ಕೆಲಸ ಮುಗ್ದಿದೆ. ಇನ್ನೂ ಮುಗಿಬೇಕು, ಇನ್ನೂ ಮಾಡಬೇಕು ಇವಾಗ. ಮತ್ತೆ ತೋರಿಸ್ತೀನಿ ಫ್ರೆಂಡ್ಸ್, ಓಕೆನಾ ಫ್ರೆಂಡ್ಸ್? ಆಗೋಯ್ತು, ಪಾತ್ರೆ ಎಲ್ಲ ತೊಳೆದು ಬಿಟ್ಟೆ ನೋಡಿ. ಇವೆಲ್ಲ ಸ್ವಲ್ಪ ಒಣಗಲಿ ಅಂದ್ಬಿಟ್ಟು ಇಲ್ಲಿ ಹಾಕಿ ಇಟ್ಟಿದ್ದೀನಿ. ನೀರೆಲ್ಲ ಸ್ವಲ್ಪ ಡ್ರೈ ಆಗಲಿ ಅಂದ್ಬಿಟ್ಟು ಈ ಥರ ಇಟ್ಟಿದ್ದೀನಿ ನೋಡಿ. ಖಾಲಿ ಆಯಿತು, ಎಲ್ಲ ಖಾಲಿ ಮಾಡಿ ಈಗ ಬನ್ನಿ ಒಳಗಡೆ ತೋರಿಸ್ತೀನಿ ನೋಡಿರಿ. ಎಲ್ಲ ಆಯಿತು, ಎಲ್ಲ ನೀವಾಗೇನಿಲ್ಲ, ಇವೆಲ್ಲ ಕಂಟೈನರ್ಸು ಒಂದು ಟವಲ್ ತಗೊಂಡು ಕ್ಲೀನಾಗೆಲ್ಲ ನೀರು ಇಲ್ದಿರ ಕ್ಲೀನಾಗಿ ಒರೆಸ್ಬಿಟ್ಟು ಡ್ರೈ ಮಾಡಿಸ್ಬಿಟ್ಟು ಇನ್ನಿವೆಲ್ಲ ಅದರಲ್ಲಿ ಹಾಕ್ಕೊಳ್ಳೋದಷ್ಟೇ. ಇದರಲ್ಲಿ ಕೆಲವೊಂದವೆ, ಅವನ್ನ ಕ್ಲೀನ್ ಮಾಡಬೇಕಷ್ಟೆ. ಎಲ್ಲ ಒಂದೇ ಸಲ ಆಗಲ್ಲಲ್ಲ, ಲಾಸ್ಟಲ್ಲಿ ನೋಡೋಣ ಅಂದ್ಬಿಟ್ಟು ನೋಡಿ ಖಾಲಿ ಮಾಡಿಬಿಟ್ಟಿದ್ದೀನಿ. ಇವಾಗ ಇದೆಲ್ಲ ಕಸ ಗುಡಿಸ್ಬಿಟ್ಟು ಮೇಲಿಂದ ಇನ್ನಿವೆಲ್ಲ ಕಿಟಕಿ ಗೋಡೆ ಎಲ್ಲ ಒರೆಸ್ಬೇಕು ನಾನು. ಬಿಫೋರ್ ಈ ರೀತಿ ಐತೆ ಅಲ್ವಾ ಫ್ರೆಂಡ್ಸ್, ಆಫ್ಟರ್ ತೋರಿಸ್ತೀನಿ. ಮತ್ತೆ ಎಲ್ಲ ರೆಡಿ ಆದಮೇಲೆ ನಿಮ್ಮ ಮತ್ತೆ ತೋರಿಸ್ತೀನಿ ಅಕ್ಕನ. ಈಗ ಸ್ವಲ್ಪ ಕಾಫಿ ಕುಡಿದ್ಬಿಟ್ಟು ಆಮೇಲೆ ಮಿಕ್ಕಿದ ಕೆಲಸ ಇವೇನು ತೆಗಿಲಿಲ್ಲ, ಇವೆಲ್ಲ ನಾಳೆ ನೋಡ್ಕೊತೀನಿ. ಎಲ್ಲ ಒಂದೇ ಸಲ ಆಗೋದಿಲ್ಲ ಅಲ್ವಾ, ಹಾಗಾಗಿ ಫ್ರೆಂಡ್ಸ್ ಎಲ್ಲ ಕೆಲಸ ಮುಗೀತು ನೋಡಿ. ಮತ್ತೆ ನಾನು ಬ್ಲಾಗ್ ಮಾಡೋಕ್ಕಾಗಲಿಲ್ಲ, ಟೈಮ್ ಆಗೋಯ್ತು ಕೆಲಸದ ಮೇಲೆ. ಈಗ ಟೈಮ್ ಬಂದುಬಿಟ್ಟು 9:15. ಇವಾಗ ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ. ಎಲ್ಲ ರೆಡಿ ಆಯ್ತಲ್ವ, ನಿಮಗೆ ತೋರಿಸೋಣ ಅಂದ್ಬಿಟ್ಟು ನೋಡಿ ಈ ರೀತಿ ಜೋಡಿಸ್ಕೊಂಡಿದ್ದೀನಿ. ಸ್ಟ್ಯಾಂಡಲ್ಲಿ ಈ ರೀತಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟು ಇದರಲ್ಲಿ ಸ್ಪೂನ್ ಸ್ಟ್ಯಾಂಡಲ್ಲಿ ಈ ರೀತಿ ಇಟ್ಕೊಂಡಿದ್ದೀನಿ ನೋಡಿರಿ. ಈ ರೀತಿ ಎಲ್ಲ ಇಷ್ಟೊತ್ತಾಯಿತು, ಎಲ್ಲ ಕೆಲಸ ಮುಗಿಯೋಷ್ಟರಲ್ಲಿ ನಂದಿವತ್ತು ನೋಡಿರಿ. ಕೌಂಟರ್ ಟಾಪು ಎಲ್ಲ ಕ್ಲೀನಾಗಿದೆ. ಈಗ ಮೇಲ್ಗಡೆ ಎಲ್ಲ ನೀಟಾಗಿದೆ. ಇವಾಗ ಎಷ್ಟು ನೀಟಾಗಿ ಕಾಣಿಸ್ತಿದೆ ಅಲ್ವಾ ಕಿಚನ್ನು. ಗೋಡೆಗಳೆಲ್ಲ ಉಜ್ಜಿ ನೋಡಿರಿ, ನೀಟಾಗಿ ಉಜ್ಜಿದ್ದೀನಿ ಗೋಡೆಗಳೆಲ್ಲ. ಎಲ್ಲಿ ಏನೂ ಇಲ್ಲ ಗಲೀಜು, ಅಷ್ಟು ನೀಟಾಗಿದೆ. ಸಿಂಕಲ್ಲಿ ಇನ್ನು ಸ್ವಲ್ಪ ಇದ್ದಾವೆ, ಬೆಳಗ್ಗೆ ತೊಳ್ಕೊತೀನಿ. ಇನ್ನು ಇದು ಕ್ಲೀನ್ ಮಾಡಿಲ್ಲ, ಅದು ಕೆಳಗಡೆ ಇಲ್ಲಿ ಇಷ್ಟು ಕ್ಲೀನ್ ಮಾಡ್ಕೋಬೇಕು. ಅದು ನಾನು ಬೆಳಗ್ಗೆ ನಾಳೆ ಕ್ಲೀನ್ ಮಾಡ್ಕೊತೀನಿ. ಇವತ್ತು ಇಷ್ಟ ಆಯ್ತಲ್ಲ, ಒಬ್ಬಳೇ ಅಲ್ವಾ, ಎಷ್ಟು ಅಂತ ಮಾಡೋಕ್ಕಾಗುತ್ತೆ ಅಲ್ವಾ. ಸೊ ಅದಕ್ಕೆ ಇಷ್ಟು ಮಾಡಿಕೊಂಡೆ ನೋಡಿರಿ. ಕಸ ಗುಡ್ಸಾಕ್ಬಿಟ್ಟು ಇವೆಲ್ಲ ತೊಳೆದಿರೋ ಪಾತ್ರೆಗಳು ಎತ್ತಿಡ್ಕೋಬೇಕು. ಸುಸ್ತಾಗಿತ್ತು, ಸಾಕು ಬಿಡು ನಾಳೆ ಮಾಡೋಣ ಅಂದ್ಬಿಟ್ಟು ಇಷ್ಟು ಕೆಲಸ ಮಾಡಿ ನಿಲ್ಲಿಸಿದ್ದೀನಿ. ನಾಳೆ ಇನ್ನು ಮಿಕ್ಕಿದ ಕೆಲಸ ಎಲ್ಲ ಮುಗಿಸ್ಕೊಂಡ್ಬಿಡ್ತೀನಿ. ಓಕೆನಾ ಫ್ರೆಂಡ್ಸ್? ನಿಮ್ಗೆ ಇಷ್ಟ ಆಯಿತಾ ಈ ಬ್ಲಾಗು? ನಮ್ಮ ಕಿಚನ್ ಹೇಗಿದೆ ಏನು ಅಂತ ನನಗೆ ಕಮೆಂಟ್ ಮಾಡಿ. ಇಷ್ಟೇ ಫ್ರೆಂಡ್ಸ್ ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ನಾಳೆ ಇನ್ನೊಂದು ಹೊಸ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.